ಹಲೋ ವೆಲ್ಕಮ್ ಟು ಯೋಯೋ ಕನ್ನಡ ನ್ಯೂಸ್. ನಾನು ಶಾಸಕರೊಬ್ಬರಿಗೆ ಆಮಿಷ ಒಡ್ಡಿದ್ದೇನೆ ಎಂಬ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರದ್ದು ಹುಚ್ಚುತನದ ಪರಮಾವಧಿ. ನನ್ನ ಪಾಡಿಗೆ ನಾನು ಬರಗಾಲ ವೀಕ್ಷಣೆ ಮಾಡ್ತಿದ್ದೇನೆ. ನಾವು ಯಾವುದೇ ಆಪರೇಷನ್ ಕಮಲ ಕೈ ಹಾಕಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನಾದರೂ ಬೇಜವಾಬ್ದಾರಿ ಹೇಳಿಕೆ ನೀಡೋದನ್ನು ನಿಲ್ಲಿಸಬೇಕು ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ.ಎಸ್. ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪ, ಈ ರೀತಿ ಸುದ್ದಿಗಳು ಮಾಡಿದರೆ ನಾನು ಏನು ಮಾಡಲಿ? ನನ್ನ ಪಾಡಿಗೆ ನಾನು ಬರ ಅಧ್ಯಯನ ಮಾಡ್ತಿದ್ದೇನೆ. ಯಾವುದೇ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ. 104 ಜನ ನಾವು. ನಮ್ಮ ಜೊತೆ 2 ಪಕ್ಷೇತರರು ಇದ್ದಾರೆ ಎಂದಿದ್ದಾರೆ. ನೀವು 2 ಪಕ್ಷದವರು ಕೆಲಸ ಮಾಡಿ ಅಂದರೆ ಕಾಂಗ್ರೆಸ್ನವರು ಜೆಡಿಎಸ್ನವರು ಬಡದಾಡಿಕೊಂಡು ಅಭಿವೃದ್ಧಿ ಕಾರ್ಯ ಮಾಡದೆ ಕಾಲಹರಣ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಿಯಾಂಕಾ ಗಾಂಧಿ ರಾಜಕೀಯ ಪ್ರವೇಶ ಏನು ಪರಿಣಾಮ ಬೀರಲ್ಲ. 1-3 ಸ್ಥಾನ ಹೆಚ್ಚು ಗೆಲ್ಲಬಹುದು ಅಷ್ಟೇ. ಲೋಕಸಭೆಯಲ್ಲಿ ನಾವು 20ರಿಂದ 22 ಸ್ಥಾನಗಳಲ್ಲಿ ಗೆಲ್ಲುತ್ತೇವೆ ಎಂದು ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.